ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ EvoFox ನ ಎಕ್ಸ್ಟ್ರೀಮ್ ಗೇಮಿಂಗ್ ಕಾಂಬೋ. ಇದರಲ್ಲಿ ಕೀಬೋರ್ಡ್ ಮತ್ತು ಮೌಸ್ ಇರುತ್ತೆ. ಓಕೆ, ಸೊ ಇದನ್ನ ನಾವು ಅನ್ಬಾಕ್ಸ್ ಮಾಡಿ ಈ ಒಂದು ಪ್ರಾಡಕ್ಟ್ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ. ಮತ್ತೆ ಅದು ಮಾತ್ರ ಅಲ್ಲದೆ ನಮ್ಮ ಹತ್ರ ಇರೋದು EvoFox ನ ಟೈಫೂನ್ ಲ್ಯಾಪ್ಟಾಪ್ ಕೂಲಿಂಗ್ ಪ್ಯಾಡ್. ಸೊ ಇದೆರಡನ್ನು ನಾವು ಅನ್ಬಾಕ್ಸ್ ಮಾಡಿ ಇದರ ಕ್ವಾಲಿಟಿ ಹೇಗಿದೆ ಅಂತೆಲ್ಲ ಚೆಕ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಸೊ ಮಿಸ್ ಮಾಡ್ಕೊಳ್ದೆ ಈ ವಿಡಿಯೋನ ನೀವು ಫುಲ್ ಆಗಿ ನೋಡಿ. ಸೊ ಫಸ್ಟ್ ನಾವು ಈ ಒಂದು ಕೀಬೋರ್ಡ್ ಅನ್ನ ಅನ್ಬಾಕ್ಸ್ ಮಾಡಿ ಈ ಒಂದು ಪ್ರಾಡಕ್ಟ್ ಹೇಗಿದೆ ಅಂತ ನೋಡೋಣ. ಆಮೇಲೆ ಕೂಲಿಂಗ್ ಪ್ಯಾಡ್ ಹೇಗಿದೆ ಅಂತ ನೋಡೋಣ. ಓಕೆ, ಮತ್ತೆ ಯೂಸ್ ಮಾಡಿ ಕೂಡ ನಾವು ನೋಡೋಣ. ಸೊ ಈ ಒಂದು ಕೀಬೋರ್ಡ್ ಮತ್ತು ಮೌಸ್ ನ ಕಾಂಬೋ ಪ್ಯಾಕ್ ನೋಡ್ಲಿಕ್ಕೆ ಈ ತರ ಇರುತ್ತೆ. ಇಲ್ಲಿ ನಾವು ಎಕ್ಸ್ಟ್ರೀಮ್ ಗೇಮಿಂಗ್ ಕಾಂಬೋ ಅಂತ ಹಾಕಿದ್ದಾರೆ, ನೋಡ್ಕೊಬಹುದು. ಇದರಲ್ಲಿ ನಮಗೆ 87 ಕೀಸ್ ಅನ್ನ ಕೊಟ್ಟಿದ್ದಾರೆ. ಅದ್ ಮಾತ್ರ ಅಲ್ಲದೆ ಇದರಲ್ಲಿ ನಮಗೆ ವಿಂಡೋಸ್ ಲಾಕ್ ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಇದರಲ್ಲಿ ನಮಗೆ ಬ್ರೀದಿಂಗ್ ಬ್ಯಾಕ್ ಲೈಟ್ ಕೀಸ್ ಅನ್ನ ಕೊಟ್ಟಿದ್ದಾರೆ. ನಮಗೆ ರೈನ್ಬೋ ಕಲರ್ಸ್ ಅಲ್ಲಿ ಸಿಗುತ್ತೆ, ಎಲ್ಲ ಕಲರ್ಸ್ ನಲ್ಲೂ. ಓಕೆ, ನೋಡ್ಲಿಕ್ಕೆ ತುಂಬಾನೇ ಚೆನ್ನಾಗಿದೆ. ಅದನ್ನ ಯೂಸ್ ಮಾಡಿ ಆನ್ ಮಾಡಿ ನೋಡೋಣ ಇನ್ನು ಎಷ್ಟು ಚೆನ್ನಾಗಿದೆ ಅಂತ. ಮತ್ತೆ ಇದರಲ್ಲಿ ನಮಗೆ 10 ಮಿಲಿಯನ್ ಕೀ ಸ್ಟ್ರೋಕ್ ಅನ್ನ ಕೊಡ್ತಿದ್ದಾರೆ. ಅಂದ್ರೆ ನೀವು 10 ಮಿಲಿಯನ್ ಸರಿ ಏನೂ ಆಗೋದಿಲ್ಲ, ಚೆನ್ನಾಗಿರುತ್ತೆ ಕ್ವಾಲಿಟಿ. ಅದ್ ಮಾತ್ರ ಅಲ್ಲದೆ ಇದೊಂದು 10 ಕೀಲೆಸ್ ಕೀಬೋರ್ಡ್ ಆಗಿರುತ್ತೆ. ಸೊ ನೋಡ್ಲಿಕ್ಕೆ ಚಿಕ್ಕದಾಗಿರುತ್ತೆ. ಸೊ ಯಾಕೆ ತಡ, ಇದನ್ನ ಓಪನ್ ಮಾಡೋಣ. ಓಕೆ, ಫಸ್ಟ್ ನೋಡ್ಬೇಕಂದ್ರೆ ಈ ಒಂದು ಮೌಸ್. ಓಕೆ, ಸೊ ಈ ಒಂದು ಮೌಸ್ ನೋಡ್ಲಿಕ್ಕೆ ಈ ತರ ಇದೆ. ಸೊ ಇದನ್ನು ನಾವು ಕನೆಕ್ಟ್ ಮಾಡಿ ನೋಡ್ಕೊಳ್ಳೋಣ. ಇದರಲ್ಲಿ ನಮಗೆ 5 ಮಿಲಿಯನ್ ಕೀ ಸ್ಟ್ರೋಕ್ ಅನ್ನ ಕೊಟ್ಟಿದ್ದಾರೆ. ಸೊ ಓಕೆ, ಕ್ವಾಲಿಟಿ ಎಲ್ಲ ಚೆನ್ನಾಗೇನೆ ಇರುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಈ ಒಂದು ಕೇಬಲ್ ನ ಕ್ವಾಲಿಟಿ ಕೂಡ ರಿಯಲಿ ತುಂಬಾನೇ ಚೆನ್ನಾಗಿದೆ. ಓಕೆ, ಇನ್ನು ಈ ಒಂದು ಕೇಬಲ್ ನ ಉದ್ದ ನೋಡೋದಾದ್ರೆ ಇಷ್ಟು ಉದ್ದ ಇದೆ. ಓಕೆ, ಸೊ ನಮಗೆ ಬೇಕಾದಷ್ಟು ಆಯ್ತು ಅಂತಾನೆ ಹೇಳ್ಬಹುದು. ಅದು ಮಾತ್ರ ಅಲ್ಲದೆ ಇದೊಂದು ಬ್ರೇಡೆಡ್ ಕೇಬಲ್ ಆಗಿದೆ. ಇನ್ನು ನೆಕ್ಸ್ಟ್ ಇದರಲ್ಲಿ ನಮಗೆ EMI ಸಪ್ರೆಷನ್ ಕೂಡ ಕೊಟ್ಟಿದ್ದಾರೆ. ಸೊ ಒಳ್ಳೆ ಒಂದು ಕ್ವಾಲಿಟಿ ಆದ ಮೌಸ್ ಅಂತಾನೆ ಹೇಳಬಹುದು. ಸೊ ಕೈಯಲ್ಲಿ ಇಟ್ಕೊಳ್ಳೋಕ್ಕೂ ಕೂಡ ಪರ್ಫೆಕ್ಟ್ ಗೇಮಿಂಗ್ ಮೌಸ್ ಅಂತಾನೆ ಹೇಳ್ಬೋದು. ಕೈನಲ್ಲಿ ಸಖತ್ತಾಗಿ ಕೂರ್ತಾ ಇದೆ. ಇನ್ನು ನೆಕ್ಸ್ಟ್ ಈ ಒಂದು ಕೀಬೋರ್ಡ್ ಅನ್ನ ನೋಡೋದಿದ್ರು ವಾವ್, ತುಂಬಾನೇ ಚಿಕ್ಕದಾಗಿ ಕೊಟ್ಟಿದ್ದಾರೆ. ಓಕೆ, ಸೊ ಇನ್ನು ಈ ಒಂದು ಕೀಬೋರ್ಡ್ ನ ಬ್ಯಾಕ್ ಸೈಡ್ ನಲ್ಲಿ ನೋಡೋದಾದ್ರೆ ಒಳ್ಳೆ ಒಂದು ಡಿಸೈನ್ ಅನ್ನ ನಾವು ನೋಡ್ಕೊಬಹುದು. ಈ ಒಂದು ಪ್ಯಾಟರ್ನ್ ಇದೆಯಲ್ಲ ತುಂಬಾನೇ ಚೆನ್ನಾಗಿದೆ ನೋಡ್ಲಿಕ್ಕೆ. ಸೊ ನನಗಂತೂ ಈ ಒಂದು ಪ್ಯಾಟರ್ನ್ ತುಂಬಾನೇ ಇಷ್ಟ ಆಯ್ತು. ಇನ್ನು ನೆಕ್ಸ್ಟ್ ಕೀಬೋರ್ಡ್ ಅನ್ನ ಹೈಟ್ ಮಾಡಿ ಇಡ್ಲಿಕ್ಕೆ ಇದನ್ನ ಕೂಡ ಕೊಟ್ಟಿದ್ದಾರೆ. ಸೊ ಇದನ್ನ ತೆಗೆದ್ಬಿಟ್ಟು ನಾವು ಕೀಬೋರ್ಡ್ ಅನ್ನ ಹೈಟ್ ಮಾಡಿ ಇಟ್ಕೊಬಹುದು, ತುಂಬಾನೇ ಚೆನ್ನಾಗಿರುತ್ತೆ. ಇನ್ನು ನೆಕ್ಸ್ಟ್ ಕೇಬಲ್ ನ ಕ್ವಾಲಿಟಿಯನ್ನ ನೋಡೋದಾದ್ರೆ ಅದೇ ತರ ಕ್ವಾಲಿಟಿಯನ್ನ ಕೊಟ್ಟಿದ್ದಾರೆ. ತುಂಬಾನೇ ಚೆನ್ನಾಗಿದೆ ಕೇಬಲ್ ಕ್ವಾಲಿಟಿ. ಓಕೆ, ಸೊ ತುಂಬಾ ಚೆನ್ನಾಗಿದೆ, ಒಳ್ಳೆ ಗಟ್ಟಿ ಕೇಬಲ್ ಅನ್ನ ಕೊಟ್ಟಿದ್ದಾರೆ. ಇದರಲ್ಲೂ ಕೂಡ ನಮಗೆ EMI ಸಪ್ರೆಷನ್ ಅನ್ನ ಕೊಟ್ಟಿದ್ದಾರೆ. ಸೊ ಒಳ್ಳೆ ಕ್ವಾಲಿಟಿ ಅಂತಾನೆ ಹೇಳ್ಬಹುದು. ಈ ಒಂದು ಕೇಬಲ್ ಕೂಡ ಸೇಮ್ ಅದೆಷ್ಟು ಉದ್ದ ಇತ್ತು ಅಷ್ಟೇ ಉದ್ದ ಇದನ್ನು ಕೊಟ್ಟಿದ್ದಾರೆ. ಸೊ ಒಳ್ಳೆ ಕ್ವಾಲಿಟಿ ಅಲ್ಲ, ನನಗಂತೂ ಇಷ್ಟ ಆಯ್ತು. ಇನ್ನು ನೆಕ್ಸ್ಟ್ ಬಾಕ್ಸ್ ನ ಒಳಗಡೆ ಒಂದು ಪೇಪರ್ ಅನ್ನು ಕೊಟ್ಟಿದ್ದಾರೆ. ಸೊ ನಿಮಗೆ ಇದರಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂದ್ರೆ ಈ ಒಂದು ವಾಟ್ಸ್ಆಪ್ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಕೂಡ ಮಾಡ್ಕೊಬಹುದು. ಸೊ ಅವರು ನಿಮ್ಮ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿ ಕೊಡ್ತಾರೆ. ಅದೊಂದು ಕಸ್ಟಮರ್ ಕೇರ್ ಸಪೋರ್ಟ್ ಆಗಿದೆ. ಮತ್ತೆ ಇದರಲ್ಲಿ ಲೀವ್ ಅಸ್ ರಿವ್ಯೂ ಅಂತ ಹಾಕಿದ್ದಾರೆ. ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನ್ ಅಲ್ಲಿ ನೀವು ತಗೊಂಡ್ರೆ ರಿವ್ಯೂ ಅನ್ನ ಹಾಕಬಹುದು. ನಿಮಗೆ ಈ ಒಂದು ಕೀಬೋರ್ಡ್ ಮತ್ತು ಮೌಸಿಗೆ 1 ಇಯರ್ ವ್ಯಾರಂಟಿ ಇರುತ್ತೆ. ಅದ್ ಮಾತ್ರ ಅಲ್ಲದೆ 3 ತಿಂಗಳು ಎಕ್ಸ್ಟ್ರಾ ವಾರಂಟಿಯನ್ನು ಕೂಡ ಕೊಡ್ತಿದ್ದಾರೆ. ಸೊ ಇದೊಂದು ಸೂಪರ್ ಆದ ವಿಷಯ ಅಂತಾನೆ ಹೇಳ್ತಿದ್ದೀನಿ. ಇನ್ನು ನೆಕ್ಸ್ಟ್ ಬಾಕ್ಸ್ ನಲ್ಲಿ EvoFox ನ 2 ಸ್ಟಿಕರ್ಸ್ ಅನ್ನ ಕೊಡ್ತಿದ್ದಾರೆ. ಇದನ್ನ ಎಲ್ಲಿ ಬೇಕಾದ್ರೂ ನಾವು ಅಂಟಿಸ್ಕೊಬಹುದು. ನೋಡ್ಲಿಕ್ಕೆ ಚೆನ್ನಾಗಿದೆ ಈ ಒಂದು ಡಿಸೈನ್. ಇನ್ನು ಅದನ್ನ ಬಿಟ್ಟರೆ ಬಾಕ್ಸ್ ನಲ್ಲಿ ಬೇರೆ ಏನೂ ಇಲ್ಲ. ಓಕೆ, ಇದನ್ನ ನಾನು ಯೂಸ್ ಮಾಡಿ ನನ್ನೊಂದು ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ನಾನು ತಿಳಿಸ್ಕೊಡ್ತೀನಿ. ಓಕೆ, ಇನ್ನು ನೆಕ್ಸ್ಟ್ ಈ ಒಂದು ಕೀ ಪ್ರೆಸ್ಸಿಂಗ್ ಅನ್ನ ನಾವು ನೋಡ್ಕೊಬಹುದು. ಇದೊಂದು ಮೆಂಬ್ರೇನ್ ಕೀಬೋರ್ಡ್ ಆಗಿದ್ರು ನಮಗೆ ಸೌಂಡ್ ಎಲ್ಲ ಚೆನ್ನಾಗಿ ಕೇಳಿಸ್ತಾ ಇದೆ ನೋಡಿ. ಈ ಒಂದು ಸ್ಪೇಸ್ ಬಟನ್ ಅನ್ನ ಕ್ಲಿಕ್ ಮಾಡುವಾಗ ಆಲ್ಮೋಸ್ಟ್ ಮೆಕ್ಯಾನಿಕಲ್ ಕೀಬೋರ್ಡ್ ಅನ್ನ ಕ್ಲಿಕ್ ಮಾಡೋ ತರನೇ ಇದೆ ಅಲ್ವಾ. ಸೊ ಈಗ ಈ ಒಂದು ಕೀಬೋರ್ಡ್ ಅನ್ನ ನಾವು ಕನೆಕ್ಟ್ ಮಾಡಿದೀವಿ ಕಂಪ್ಯೂಟರ್ಗೆ. ಸೊ LED ಲೈಟ್ಸ್ ಎಲ್ಲ ಆನ್ ಆಗಿದೆ, ನೀವು ಇಲ್ಲಿ ನೋಡ್ಕೊಬಹುದು. ಸೊ ಇದನ್ನ ಆಫ್ ಕೂಡ ಮಾಡ್ಕೊಬಹುದು, ಇಲ್ಲಾಂದ್ರೆ ಆನ್ ಮಾಡ್ಕೊಬಹುದು. ಮತ್ತೆ ಫಂಕ್ಷನ್ ಮತ್ತು ಈ ಒಂದು ಕೀನ ಒತ್ತಿದ್ರೆ ಲೈಟ್ ಮೆಲ್ಲಕ್ಕೆ ಆನ್ ಆಗುತ್ತೆ, ಮೆಲ್ಲಕ್ಕೆ ಆಫ್ ಆಗುತ್ತೆ. ಸೊ ಈ ತರ ನೋಡಕ್ಕೆ ಚೆನ್ನಾಗಿದೆ. ಓಕೆ, ಸೊ ಈ ತರ ಆಫ್ ಆಗಿ ಎಲ್ಲ ಬರುತ್ತೆ. ಇನ್ನು ನೆಕ್ಸ್ಟ್ ಈ ಒಂದು EvoFox ನ ಲ್ಯಾಪ್ಟಾಪ್ ಕೂಲಿಂಗ್ ಪ್ಯಾಡ್ ಇದೆಯಲ್ಲ, ಇದನ್ನ ಅನ್ಬಾಕ್ಸ್ ಮಾಡಿ ಹೇಗಿದೆ ಅಂತಾನು ನೋಡೋಣ. ಓಕೆ, ಸೊ ಈ ಒಂದು ಕೂಲಿಂಗ್ ಪ್ಯಾಡ್ ಅನ್ನ ಲ್ಯಾಪ್ಟಾಪ್ ಗೆ ಕನೆಕ್ಟ್ ಮಾಡೋಕ್ಕೋಸ್ಕರ ಒಂದು ಕೇಬಲ್ ಅನ್ನ ಕೊಟ್ಟಿದ್ದಾರೆ. ಎರಡೂ ಕೂಡ ಮೇಲ್ ಪೋರ್ಟ್, ಯಾಕಂದ್ರೆ ನಾವು ಲ್ಯಾಪ್ಟಾಪ್ ಗೆ ಕನೆಕ್ಟ್ ಮಾಡಿ ಇದಕ್ಕೂ ಕನೆಕ್ಟ್ ಮಾಡ್ಬೇಕಲ್ಲ, ಅದಕ್ಕೆ ಇದನ್ನ ಕೊಟ್ಟಿದ್ದಾರೆ. ಓಕೆ, ಸೊ ಮತ್ತೆ ಸೈಡ್ಗೆ ಇಡೋಣ. ಸೊ ಈ ಒಂದು ಕೂಲಿಂಗ್ ಪ್ಯಾಡ್ ನೋಡಕ್ಕೆ ಈ ತರ ಇದೆ. ಓಕೆ, ಸೊ ಫ್ರಂಟ್ ನೋಡಕ್ಕೆ ಈ ತರ ಇದೆ, ಬ್ಯಾಕ್ ಸೈಡ್ ನೋಡ್ಬೇಕಂದ್ರೆ ಈ ತರ ಇದೆ. ಓಕೆ, ಸೊ ಇಲ್ಲಿ ನೀವು ನೋಡ್ಕೊಬಹುದು, ಇಲ್ಲಿ ಒಂದು ದೊಡ್ಡ ಫ್ಯಾನ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ಪಕ್ಕ 2 ಫ್ಯಾನ್ ಅನ್ನ ಕೊಟ್ಟಿದ್ದಾರೆ. ಟೋಟಲ್ ಆಗಿ ನಮಗೆ 5 ಫ್ಯಾನ್ ಅನ್ನ ಕೊಡ್ತಿದ್ದಾರೆ. ಓಕೆ, ಅದ್ ಮಾತ್ರ ಅಲ್ಲದೆ ನಮಗೆ ಹೈಟ್ ಮಾಡಿಡಕ್ಕೆ ಅಡ್ಜಸ್ಟ್ಮೆಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಓಕೆ, ನಾವು ಲ್ಯಾಪ್ಟಾಪ್ ಅನ್ನ ಹೈಟ್ ಎಲ್ಲ ಮಾಡಿರ್ತೀವಲ್ಲ, ಸೊ ಅದಕ್ಕೆ ಅಡ್ಜಸ್ಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ.
ಇದು ಹೀಗಿರುತ್ತೆ. ಇದನ್ನು ಇಲ್ಲಿ ತೆಗೆದ್ಬಿಟ್ಟು ಇಲ್ಲಿ ಅಡ್ಜಸ್ಟ್ಮೆಂಟನ್ನು ತೆಗೆದು ಹಿಂಗೆ ಇಟ್ಕೊಬೇಕು. ಓಕೆ, ಸೊ ಈ ಒಂದು ಲ್ಯಾಪ್ಟಾಪ್ ಕೂಲಿಂಗ್ ಪ್ಯಾಡ್ ಯಾಕೆ ಅಂತ ನೋಡೋದಾದ್ರೆ, ಈಗ ನಾವು ನಮ್ಮ ಒಂದು ಲ್ಯಾಪ್ಟಾಪ್ನಲ್ಲಿ ಏನಾದರೂ ಹೆವಿ ಗೇಮನ್ನು ಆಡ್ತಿರುವಾಗ ಲ್ಯಾಪ್ಟಾಪ್ ತುಂಬಾನೇ ಹೀಟ್ ಆಗುತ್ತೆ. ಯಾಕೆ ಹೀಟ್ ಆಗುತ್ತೆ ಅಂತ ನೋಡೋದಾದ್ರೆ, ಪ್ರೊಸೆಸರ್ ಹೆವಿ ಯೂಸ್ ಆಗ್ತಾ ಇರುತ್ತಲ್ವಾ, ಮತ್ತೆ ನಮ್ಮ ಲ್ಯಾಪ್ಟಾಪ್ನ ಒಳಗಡೆ ಚೆನ್ನಾಗಿ ಗಾಳಿನೂ ಕೂಡ ಹೋಗೋದಿಲ್ಲ. ನಮಗೆ ಆ ಒಂದು ಪ್ರೊಸೆಸರ್ ಹತ್ರಲ್ಲ ಹೀಟ್ ಸಿಂಕ್ ಎಲ್ಲ ಹಾಕಿರ್ತಾರೆ. ಸೊ ಅದು ಹೇಗೆ ಅಂತ ನೋಡೋದಾದ್ರೆ, ಯಾವುದೇ ಮೆಟಲ್ ನಲ್ಲಿ ಗಾಳಿ ಟಚ್ ಆಗುವಾಗ ಆ ಒಂದು ಹೀಟ್ ಅನ್ನ ಬಿಟ್ಕೊಡುತ್ತೆ. ಸೊ ಕರೆಕ್ಟ್ ಆಗಿ ಗಾಳಿ ಹೋದ್ರೆ ಬೇಗ ಅದು ಕೂಲ್ ಆಗುತ್ತೆ. ಅಂದ್ರೆ ಆ ಒಂದು ಪ್ರೊಸೆಸರ್ ಹೀಟ್ ಆಗುತ್ತಲ್ಲ, ಎಲ್ಲದನ್ನು ಈ ಒಂದು ಮೆಟಲ್ ಹೊರಗೆ ಹಾಕ್ಬೇಕಂದ್ರೆ ಅಲ್ಲಿ ಗಾಳಿ ಚೆನ್ನಾಗಿ ಹೋಗ್ಬೇಕು. ಸೊ ಆ ಕೆಲಸನ ಈ ಒಂದು ಕೂಲಿಂಗ್ ಪ್ಯಾಡ್ ಮಾಡುತ್ತೆ, ಚೆನ್ನಾಗಿ ನಮಗೆ ಗಾಳಿ ಕೊಡುತ್ತೆ ನಮ್ಮ ಲ್ಯಾಪ್ಟಾಪಿಗೆ. ಸೊ ನೀವು ಇಲ್ಲಿ ನೋಡ್ಕೊಬಹುದು, ಒಳಗಡೆ ಎಲ್ಲ ಇಲ್ಲೆಲ್ಲ ಹೋಲ್ಸ್ ಕೊಟ್ಟಿದ್ರಲ್ವ, ಇಲ್ಲೆಲ್ಲ ಚೆನ್ನಾಗಿ ಗಾಳಿ ಹೋದ್ರೆ ನಮ್ಮ ಲ್ಯಾಪ್ಟಾಪ್ ಕೂಡ ಕೂಲ್ ಆಗುತ್ತೆ. ಇನ್ನು ಗೇಮಿಂಗ್ ಲ್ಯಾಪ್ಟಾಪ್ಸ್ನಲ್ಲೆಲ್ಲ ಇನ್ನೂ ಚೆನ್ನಾಗಿ ಗಾಳಿ ಹೋಗೋ ಥರ ಎಲ್ಲ ಮಾಡಿರ್ತಾರೆ. ಸೊ ಅದ್ರ ಜೊತೆಗೆ ನೀವು ಇದನ್ನು ಹಾಕೊಂಡ್ಬಿಟ್ರೆ ಇನ್ನೂ ಸೂಪರ್ ಆಗಿ ಇರುತ್ತೆ. ಸೊ ನೀವು ಇಲ್ಲಿ ನೋಡ್ಕೊಬಹುದು, ಇಲ್ಲಿ 2 ಪೋರ್ಟ್ಸ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ನಾವು ಒಂದು ಕೇಬಲ್ ಅನ್ನ ಕನೆಕ್ಟ್ ಮಾಡ್ಕೊಬಹುದು ಇದಕ್ಕೆ ಪವರ್ ಅನ್ನ ಕೊಡಕ್ಕೆ, ಪವರ್ ಸಪ್ಲೈ ಕೊಡಕ್ಕೆ. ಓಕೆ, ಸೊ ನಾವು ನಮ್ಮ ಲ್ಯಾಪ್ಟಾಪ್ ಇಂದನೂ ಕನೆಕ್ಟ್ ಮಾಡ್ಕೊಬಹುದು, ಇಲ್ಲಾಂದ್ರೆ ನಾವು ಎಕ್ಸ್ಟರ್ನಲ್ ಮೊಬೈಲ್ ಚಾರ್ಜರ್ ಅನ್ನ ಯೂಸ್ ಮಾಡಿ ಕೂಡ ನಾವು ಇದಕ್ಕೆ ಪವರ್ ಅನ್ನ ಕೊಡ್ಕೊಬಹುದು. ಇಲ್ಲೇನೋ ಒಂದು ಸ್ಕ್ರೋಲಿಂಗ್ ಇದು ಕೊಟ್ಟಿದ್ದಾರೆ, ಅದೇನೋ ಅಂತ ಗೊತ್ತಿಲ್ಲ. ಸ್ಪೀಡ್ ಕಡಿಮೆ ಜಾಸ್ತಿ ಮಾಡಕ್ಕಿರಬಹುದು. ನಾನು ಆನ್ ಮಾಡಿ ನೋಡ್ತೀನಿ ಹೇಗೆ ವರ್ಕ್ ಆಗ್ತಿದೆ ಅಂತ. ಸೊ ಈಗ ನಮ್ಮ ಲ್ಯಾಪ್ಟಾಪ್ಗೆ ಇದನ್ನ ಕನೆಕ್ಟ್ ಮಾಡಿದ್ದೀನಿ. ಸೊ ಈಗ ಇದು ಆನ್ ಕೂಡ ಆಗಿದೆ. ನಾನು ಇದನ್ನ ತೆಗೆದಿಟ್ಟು ನೋಡ್ತೀನಿ. ನೀವಿಲ್ಲಿ ನೋಡ್ಕೊಬಹುದು, ನಮಗೆ ಬ್ಲೂ ಕಲರ್ ನಲ್ಲಿ LED ಲೈಟ್ ಕೂಡ ಉರಿತಾ ಇದೆ. ಇನ್ನು ಕತ್ಲೆಯಲ್ಲಿ ನೋಡುವಾಗ ಇನ್ನೂ ಚೆನ್ನಾಗಿರುತ್ತೆ. ಫ್ಯಾನ್ಸ್ ಓಡ್ತಾ ಇದೆ, ಆದ್ರೂ ಕೂಡ ಸೌಂಡೇ ಕೇಳ್ತಾ ಇಲ್ಲ. ಆ ತರ ಗಾಳಿ ಬರ್ತಿದೆ. ತುಂಬಾ ಏನು ಗಾಳಿ ಬರ್ತಿಲ್ಲ, ಒಂದ್ ಮಟ್ಟಿಗೆ ಕೂಲ್ ಆಗಷ್ಟು ಗಾಳಿ ಬರ್ತಿದೆ. ಕೈ ಇಟ್ಕೊಂಡ್ರೆ ನನಗೆ ಹಂಗೆ ತಂಪಾಗಿ ಫೀಲ್ ಆಗ್ತಾ ಇದೆ. ಇನ್ನು ಲ್ಯಾಪ್ಟಾಪಿಗೂ ಕೂಲ್ ಮಾಡುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಇದರ ಕ್ವಾಲಿಟಿ ಓಕೆ ಅಂತಾನೆ ಹೇಳಬಹುದು. ಓಕೆ, ಇವಾಗ ನಾವು ಈ ಒಂದು ಮೌಸ್ ಮತ್ತು ಕೀಬೋರ್ಡ್ ಅನ್ನ ನಮ್ಮ ಕಂಪ್ಯೂಟರ್ಗೆ ಕನೆಕ್ಟ್ ಮಾಡಿದ್ದೀವಿ. ಸೊ ನೀವಿಲ್ಲಿ ನೋಡ್ಕೊಬಹುದು, ಮೌಸ್ ಅನ್ನ ಈ ಒಂದು ಕಲರ್ ಏನಿದೆ ಅದು ಆಫ್ ಆಗಿ ಆನ್ ಆಗ್ತಿದೆಯಲ್ವಾ, ಇದು 7 ಕಲರ್ ನಲ್ಲಿ ಆಫ್ ಆಗಿ ಆನ್ ಆಗಿ ಚೇಂಜ್ ಆಗ್ತಾನೆ ಇರುತ್ತೆ. ಓಕೆ, ಅದು ಇವಾಗ ನಮಗೆ ಕರೆಕ್ಟ್ ಆಗಿ ಗೊತ್ತಾಗಲ್ಲ. ನಾವೇನಾದ್ರೂ ಆ ಎಲ್ಲ ಲೈಟ್ಸ್ ಅನ್ನ ಆಫ್ ಮಾಡಿ ಇದನ್ನ ಯೂಸ್ ಮಾಡುವಾಗ ಚೆನ್ನಾಗಿ ನಮಗೆ ಗೊತ್ತಾಗುತ್ತೆ. ಓಕೆ, ಇನ್ನು ನೆಕ್ಸ್ಟ್ ನಾವಿಲ್ಲಿ ಈ ಒಂದು ಕೀಬೋರ್ಡ್ ಅನ್ನು ಕೂಡ ಕನೆಕ್ಟ್ ಮಾಡ್ಕೊಂಡಿದೀವಿ. ಸೊ ಈ ಒಂದು ಕಲರ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಸೊ ಇದನ್ನೆಲ್ಲ ನಾವು ಚೇಂಜ್ ಎಲ್ಲ ಮಾಡ್ಕೊಬಹುದು. ಸೊ ಡಿಮ್ ಆಗೆಲ್ಲ ಆಫ್ ಆಗ್ತಿದೆ, ಆಫ್ ಕೂಡ ನಾವು ಮಾಡ್ಕೊಬಹುದು ಬೇಕಿದ್ರೆ. ಈಗ ಈ ಒಂದು ಕೀಬೋರ್ಡ್ ಅನ್ನ ನಾವು ಯೂಸ್ ಮಾಡಿ ನೋಡೋಣ, ಕೀಬೋರ್ಡ್ ಮತ್ತು ಮೌಸ್ ಅನ್ನ. ಈ ಒಂದು ಮೌಸ್ ಕರ್ಸರ್ ಎಲ್ಲ ಚೆನ್ನಾಗಿನೇ ಮೂವ್ ಆಗ್ತಿದೆ, ತುಂಬಾನೇ ಸಾಫ್ಟ್ ಆಗಿದೆ ನನಗೆ. ಸೊ ಈ ಒಂದು ಮೌಸ್ ಪ್ಯಾಡ್ ಅಲ್ಲೂ ಇಟ್ಟಿರುವಾಗ ಇನ್ನೂ ಚೆನ್ನಾಗಿ ಯೂಸ್ ಆಗ್ತಾ ಇದೆ. ಇಲ್ಲಿ ನಮಗೆ ಪ್ರೋಗ್ರಾಮಬಲ್ ಬಟನ್ಸ್ ಎಲ್ಲ ಕೊಟ್ಟಿರ್ತಾರೆ, ಲೆಫ್ಟ್ ರೈಟ್ ಎಲ್ಲ ಹೋಗ್ಲಿಕ್ಕೆ ಎಕ್ಸ್ಟ್ರಾ ಬಟನ್ಸ್ ಎಲ್ಲ ನಮಗೆ ಸಿಗ್ತಾ ಇದೆ. ಇಷ್ಟು ಲ್ಯಾಪ್ಟಾಪ್ ಅನ್ನ ನೋಡೋದಾದ್ರೆ, ಸೊ ಸೌಂಡ್ ಆಲ್ರೆಡಿ ಟೈಪ್ ಮಾಡಿ ತೋರಿಸೋನಲ್ಲ, ಆ ತರ ವರ್ಕ್ ಆಗ್ತಿದೆ. ಈ ಒಂದು ಕೀಬೋರ್ಡ್ ನಲ್ಲಿ ನಮಗೆ 19 ಆಂಟಿ ಗೋಸ್ಟಿಂಗ್ ಕೀಸ್ ಅನ್ನ ಕೂಡ ಕೊಡ್ತಿದ್ದಾರೆ. ಎಲ್ಲದನ್ನು ನಾವು ಪ್ರೋಗ್ರಾಮ್ ಮಾಡ್ಕೊಬಹುದು. ಈ ಒಂದು ಮೌಸ್ ಅನ್ನ ಕೂಡ ನಾವು ಪ್ರೋಗ್ರಾಮಿಂಗ್ ಅನ್ನ ಮಾಡ್ಕೊಬಹುದು. ಓಕೆ, ಸೊ ಇಲ್ಲಿ ನಾನು ಟೈಪ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನೀವಿಲ್ಲಿ ನೋಡ್ಕೊಬಹುದು ಎಷ್ಟು ಸ್ಪೀಡ್ ಆಗಿ ಎರಡು ಕೂಡ ಟೈಪ್ ಆಗ್ತಿದೆ ಅಂತ. ಸೊ ಸೌಂಡ್ ಎಲ್ಲ ನೀವು ಕೇಳ್ಕೊಬಹುದು. ಈಗ ರಿಯಲ್ ಆಗಿ ನೀವು ಕೇಳ್ತಾ ಇದ್ದೀರಾ, ತುಂಬಾನೇ ಚೆನ್ನಾಗಿ ಬರ್ತಾ ಇದೆ. ಸೊ ತುಂಬಾ ಚೆನ್ನಾಗಿದೆಯಲ್ವಾ? ಓಕೆ, ಸೊ ನನಗಂತೂ ಈ ಒಂದು ಕೀಬೋರ್ಡು ಇಷ್ಟ ಆಯ್ತು. ಬಟ್ ಇನ್ನು ಸ್ವಲ್ಪ ದೊಡ್ಡಕ್ಕಿದ್ರೆ ಚೆನ್ನಾಗಿರತ್ತು, ಅಂದ್ರೆ ನೋಡಕ್ಕೆ ಚೆನ್ನಾಗಿರೋದು. ಸೊ ಇದು ಸ್ವಲ್ಪ ಚಿಕ್ಕದ ಅಂತ ನನಗೆ ಅನ್ನಿಸ್ತಾ ಇದೆ. ಬಟ್ ಈ ಒಂದು ಕೀಬೋರ್ಡ್ 10 ಕೀಲೆಸ್ ಆಗಿರೋದ್ರಿಂದನೂ ಕೂಡ ಎಷ್ಟು ಚಿಕ್ಕದಾಗಿದೆ. ಸೊ ಯಾರಿಗೆ ಯಾವ ತರ ಇಷ್ಟ ಆಗುತ್ತೋ ಅದಕ್ಕೆ ತಕ್ಕನಾಗಿ ತಗೊಬಹುದು. ಇನ್ನು ನೆಕ್ಸ್ಟ್ ಈ ಒಂದು ಲ್ಯಾಪ್ಟಾಪ್ ಕೂಲಿಂಗ್ ಪ್ಯಾಡ್ ಅನ್ನ ನೋಡೋದಾದ್ರೆ, ನಾನಿಲ್ಲಿ ಕನೆಕ್ಟ್ ಮಾಡ್ಕೊಂಡಿದ್ದೀನಿ, ನೀವು ನೋಡ್ಕೊಬಹುದು. ಈ ಒಂದು ಫ್ಯಾನ್ ಕೂಡ ಈಗ ಫುಲ್ ಸ್ಪೀಡ್ ಅಲ್ಲಿ ಸುತ್ತುತ್ತಾ ಇದೆ, LED ಲೈಟ್ಸ್ ಕೂಡ ಉರಿತಾ ಇದೆ. ಸೊ ಕೈ ಮೇಲಿಟ್ರೆ ಕೂಲ್ ಆಗಿದೆ, ಬಟ್ ನನಗೆ ಅಷ್ಟು ಸೌಂಡೇ ಕೇಳಿಸ್ತಾ ಇಲ್ಲ. ಸೈಲೆಂಟ್ ಆಗಿ ಫ್ಯಾನ್ಸ್ ಓಡ್ತಾ ಇದೆ. ಸೊ ಎಕ್ಸ್ಟ್ರಾ ನಾಯ್ಸಸ್ ಇಲ್ಲ. ಸೊ ಇದ್ರ ಮೇಲೆ ನಾವು ನಮ್ಮ ಒಂದು ಲ್ಯಾಪ್ಟಾಪ್ ಅನ್ನ ಇಟ್ಕೊಬಹುದು. ಇದನ್ನ ಈ ತರ ತೆಗೆದು ಇದನ್ನ ಇಟ್ಕೊಂಡ್ರೆ ಕೆಳಗೆ ಹೋಗೋದಿಲ್ಲ. ಯಾವಾಗ ಅಂತ ನೋಡೋದಾದ್ರೆ ನಾವು ಇಲ್ಲಿ ಹೈಟ್ ಮಾಡಿ ಇಟ್ಕೊಳ್ತೀವಲ್ವಾ. ಸೊ
ಈ ತರ ಹೈಟ್ ಮಾಡಿ ಇಟ್ಕೊಂಡು ಕೂಡ ನಾವು ಲ್ಯಾಪ್ಟಾಪ್ ಅನ್ನ ಈ ತರ ಕೂಡ ಯೂಸ್ ಮಾಡ್ಕೊಬಹುದು, ಅದಕ್ಕೂ ಕೂಡ ಚೆನ್ನಾಗಿದೆ. ಸೊ ಇದರಲ್ಲಿ ನಾವು ಚೆನ್ನಾಗಿ ಗೇಮ್ಸ್ ಎಲ್ಲ ಆಡ್ಕೊಬಹುದು. ಈ ಒಂದು ಗೇಮ್ ಏನಿರುತ್ತೆ ಇದು ನಾರ್ಮಲ್ ಗೇಮ್ ಹೌದು, ಆದ್ರೆ ಇನ್ನು ಹೆವಿ ಗೇಮರ್ಸ್ಗೂ ಕೂಡ ಇದು ತುಂಬಾನೇ ಯೂಸ್ ಆಗುತ್ತೆ. ನಮಗೆ ನಾರ್ಮಲ್ ಗೇಮ್ ಆಡಿದಾಗ್ಲೇ ನಮ್ ಲ್ಯಾಪ್ಟಾಪ್ ಹೀಟ್ ಆಗುತ್ತೆ. ಸೊ ನಾನೀಗ ಗೇಮ್ ಸೌಂಡ್ ಎಲ್ಲ ಪ್ಲೇ ಮಾಡ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ತರಹದ ಫ್ಯಾನ್ ನಾಯ್ಸ್ ನಮಗೆ ಕೇಳಿಸ್ತಾ ಇಲ್ಲ. ಓಕೆ, ಸೊ ನಾನೇನೋ ಹೆವಿ ಗೇಮರ್ ಅಲ್ಲಪ್ಪ, ಸುಮ್ಮನೆ ಹಾಡ್ ತೋರಿಸ್ತಾ ಇದ್ದೀನಿ ಅಷ್ಟೇ. ಯಾರಾದ್ರೂ ಗೇಮರ್ಸ್ ಇದ್ರೆ ಇದು ಸ್ವಲ್ಪ ಯೂಸ್ ಆಗಬಹುದು. ನಾರ್ಮಲ್ ಆಗಿ ಎಲ್ಲರೂ ಲ್ಯಾಪ್ಟಾಪ್ ಅನ್ನ ಯೂಸ್ ಮಾಡುವಾಗ ಮಡಿ ಮೇಲೆ ಇಟ್ಕೊಂತಾರೆ, ಬೆಡ್ ಮೇಲೆ ಇಟ್ಕೊಂತಾರೆ, ಅದ್ರಲ್ಲೆಲ್ಲ ಗಾಳಿನೇ ಚೆನ್ನಾಗಿ ಆಡೋದಿಲ್ಲ. ಈ ತರ ಒಂದು ಟೇಬಲ್ ಮೇಲೆ ಇಟ್ಕೊಬಹುದು, ಇಲ್ಲಾಂದ್ರೆ ಈ ತರ ಒಂದು ಗೇಮ್ ಪ್ಯಾಡ್ ಅನ್ನ ತಗೊಂಡ್ರೆ ಹೆವಿ ಗೇಮರ್ ಆಗಿದ್ರೆ ತುಂಬಾನೇ ಯೂಸ್ ಆಗುತ್ತೆ. ಯಾಕಂದ್ರೆ ಎಲ್ಲಾ ಕಡೆನೂ ನಮಗೆ ಲ್ಯಾಪ್ಟಾಪ್ ಗೆ ಗಾಳಿ ಬರುತ್ತೆ. ಸೊ ಮೇನ್ ಆಗಿ ನೋಡೋದಾದ್ರೆ ಈ ಒಂದು ಮೌಸ್ ಮತ್ತು ಈ ಒಂದು ಕೀಬೋರ್ಡ್ ಏನಿದೆ ಇದು ಒಳ್ಳೆ ಕ್ವಾಲಿಟಿಯಲ್ಲಿ ಕೊಡ್ತಿದ್ದಾರೆ, ನನಗೆ ತುಂಬಾನೇ ಇಷ್ಟ ಆಯ್ತು. ಬಟ್ ಈ ಒಂದು ಕೂಲಿಂಗ್ ಪ್ಯಾಡ್ ಅಂತ ನೋಡೋದಾದ್ರೆ ಸೊ ಕ್ವಾಲಿಟಿ ಓಕೆ ಅಂತಾನೆ ಹೇಳ್ಬಹುದು. ಬಟ್ ಒಳ್ಳೆ ಒಂದು ಕೆಲಸನ ಮಾಡುತ್ತೆ. ನಮ್ಮ ಲ್ಯಾಪ್ಟಾಪಿಗೆ ಚೆನ್ನಾಗಿ ಗಾಳಿ ಆಡಬೇಕು ಅಂದ್ರೆ ಇದನ್ನ ನಾನು ರೆಕಮೆಂಡ್ ಮಾಡ್ತೀನಿ, ಇಲ್ಲಾಂದ್ರೆ ಸುಮ್ಕೆ ಯೂಸ್ ಮಾಡಕಂದ್ರೆ ಬೇಡ. ನೀವೇನಾದ್ರೂ ಲ್ಯಾಪ್ಟಾಪ್ ಅಲ್ಲಿ ಮೂವಿ ನೋಡ್ತಿದ್ದಾಗ್ಲೂ ಕೂಡ ಹೀಟ್ ಆಗುತ್ತೆ ಅಂದ್ರೆ, ಒಂದು ವೇಳೆ ನಿಮ್ಮ ಲ್ಯಾಪ್ಟಾಪ್ ತುಂಬಾ ಹೀಟ್ ಆಗುತ್ತೆ, ಹ್ಯಾಂಗಿಂಗ್ ಎಲ್ಲ ಆಗುತ್ತೆ ಅಂದ್ರೆ ಈ ಒಂದು ಕೂಲಿಂಗ್ ಪ್ಯಾಡ್ ಅನ್ನ ತಗೊಳ್ಳೋದು ನಿಮಗೆ ತುಂಬಾನೇ ಯೂಸ್ ಆಗುತ್ತೆ. ಬಟ್ ಎಲ್ಲರೂ ಇದನ್ನ ಯೂಸ್ ಮಾಡೋದು ಕಡಿಮೆ, ಯಾಕಂದ್ರೆ ಇದನ್ನು ಕೂಡ ತಗೊಂಡು ಫಿಕ್ಸ್ ಎಲ್ಲ ಮಾಡ್ಬೇಕಲ್ಲ, ಸ್ವಲ್ಪ ಸೋಂಬೇರಿ ಆಗಿದ್ರೆ ಅದನ್ನೆಲ್ಲ ಮಾಡಲ್ಲ. ನಾನು ಕೂಡ ಹೌದು, ಇದನ್ನೆಲ್ಲ ಇಟ್ಕೊಂಡು ಯೂಸ್ ಮಾಡ್ತೀನಲ್ಲ ಅಂತ ಗೊತ್ತಿಲ್ಲ. ಬಟ್ ಈ ಒಂದು ಕೀಬೋರ್ಡ್ ನ ಮೇಲೆ ನೋಡ್ಕೊಬಹುದು, ನಮಗೆ ಒಂದು 12 ಮಲ್ಟಿಮೀಡಿಯಾ ಕೀಸ್ ಅನ್ನೆಲ್ಲ ಕೊಟ್ಟಿದ್ದಾರೆ. ನಾವು ಸಾಂಗ್ ಪಾಸ್ ಅನ್ನು ಪ್ಲೇ ಮಾಡಕ್ಕೆ, ಇದು ಗೇಮ್ಸ್ ಅಲ್ಲೂ ಈ ಒಂದು ಕೀಸ್ ಎಲ್ಲ ಯೂಸ್ ಆಗುತ್ತೆ. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ನೀವು ಎಲ್ರಿಗೂ ಶೇರ್ ಮಾಡಿ. ಮತ್ತೆ ನೀವಿನ್ನು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಬಟನ್ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಆಲ್ ನೋಟಿಫಿಕೇಶನ್ ಅನ್ನ ನೀವು ಎನೇಬಲ್ ಮಾಡ್ಕೊಳ್ಳೋದ್ರಿಂದ ನಾನು ಮುಂದೆ ಯಾವೆಲ್ಲ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಬರುತ್ತೆ, ನೀವು ಆರಾಮಾಗಿ ವಿಡಿಯೋಸ್ಗಳನ್ನ ನೋಡ್ಕೊಬಹುದು. ಸೊ ಅಷ್ಟೇ ಇವತ್ತಿನ ಒಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್.